ಕಾಮಕಾಂಡಕ್ಕೆ ಕಾಕಿ ಕಾವಲಿನ ಹೆಸರಲ್ಲಿ ಸುವರ್ಣ ನ್ಯೂಸ್ ನಡೆಸಿದಂತಹ ರಹಸ್ಯ ಕಾರ್ಯಾಚರಣೆಯಲ್ಲಿ ಒಂದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು 7 ದಂಧೆಗಳನ್ನು ಸುವರ್ಣ ನ್ಯೂಸ್ ಬಯಲಿಗೆಳಿತ್ತು. ಹೊಸ ಕಮಿಷನರ್ಗೆ ಹೊಸ ಚಾಲೆಂಜ್ ಅನ್ನೋ ಒಂದು ಪದದಲ್ಲಿ ಇವತ್ತು ಇಡೀ ದಿನ ಸುವರ್ಣ ನ್ಯೂಸ್ ಈ ಸುದ್ದಿನ ಪ್ರಸಾರ ಮಾಡೋದು ಬರ್ತಾ ಇದೆ. ಹಾಗಾದರೆ ಸಿಟಿಗೆ ಹೊಸದಾಗಿ ಬಂದಿರುವಂತಹ ಪೊಲೀಸ್ ಆಯುಕ್ತರಂತಹ ಪ್ರವೀಣ್ ಸೂದ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಆ ಚಾಲೆಂಜನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ಸರ್ ಹೇಳಿ ಸರ್. ನಾವು ಮೊದಲೇ ಹೇಳಿದ್ದೀವಿ, ಯಾವುದು ಅಹಿತಕರ ಘಟನೆ, ಅಸಾಮಾಜಿಕ ಘಟನೆ ನಾವು ಬಿಡೋದಿಲ್ಲ. ಮತ್ತು ಅದರಲ್ಲಿ ಯಾರಾದರೂ ಪೊಲೀಸ್ ಅಧಿಕಾರಿ, ಪೊಲೀಸ್ ಸಿಬ್ಬಂದಿ ಶಾಮೀಲಾಗಿದ್ದರೆ ಅವ್ರ ಮೇಲೆ ಸಖ್ತ ಕ್ರಮ ತಗೊಳ್ತೀವಿ. ಈ ಕೇಸ್ ನಮ್ಮ ಗಮನಕ್ಕೆ ಬಂದಿದೆ, ಅವರು ಆಗಿದ್ದಾರೆ ಅಂತ ನಮಗೆ ರಿಪೋರ್ಟ್ ಬಂದಿದೆ. ನಾನು ಅವರ ಅಧಿಕಾರಿ ಮೇಲೆ ಕೂಡ ಮತ್ತು ಸಿಬ್ಬಂದಿಯವರ ಮೇಲೆ ಕೂಡ ಸಖ್ತ ಕ್ರಮ ಇಮಿಡಿಯೇಟ್ಲಿ ತಗೊಳ್ತೀನಿ. ಮತ್ತು ಇದರ ಮೂಲಕ ಎಲ್ಲ ನಮ್ಮ ಇಂಥ ಅಹಿತಕರ ಚಟುವಟಿಕೆಗಳು ಮಾಡ್ತಾವ್ರಿಗೆ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇದು ನಾವು ಸಿಟಿಯಲ್ಲಿ ಬಿಡೋದಿಲ್ಲ. ಕಮಿಷನರು ಚಾಲೆಂಜನ್ನು ಅಕ್ಸೆಪ್ಟ್ ಕೂಡ ಮಾಡ್ತಾರೆ ಸರ್. ಒಂದು ನಿಮಿಷ, ಇನ್ನು ಎರಡು ಸರ್. ಇಂಥ ಮಸಾಜ್ ಪಾರ್ಲರ್ಗಳ ದಂಧೆಗಳ ಬಗ್ಗೆ ಒಬ್ಬ ವ್ಯಕ್ತಿ ದೂರು ಕೊಡೋಕ್ಕೆ ಹೋಗ್ತಾನೆ. ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆತನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅರೆಸ್ಟ್ ಮಾಡ್ತಾರೆ. ಆ ಒಂದು ಮಾಹಿತಿ ಮೂಲಕ ಸುವರ್ಣಸಿ ಮಾಹಿತಿಯನ್ನು ಬಂದಿರುವಂಥದ್ದು ಸರ್. ಈಗ ಅದನ್ನು ನಾವು ಇವಾಗ ಕಾರ್ಯಾಚರಣೆ ಮಾಡಿ ನಿಮಗೆ ಮತ್ತು ರಾಜ್ಯದ ಗಮನಕ್ಕೂ ಕೂಡ ತಂದಿರುವಂಥದ್ದು. ಇಂಥ ಅಕ್ರಮಗಳನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕ್ರಮ ಕೈಗೊಳ್ಳೋಕ್ಕೆ ರೆಡಿ ಇದ್ದೀರಾ ಸರ್? ನಮ್ಮ ಗಮನಕ್ಕೆ ಏನೇನು ಬಂದಿದೆ ನಾವು ಕೂಲಂಕಷವಾಗಿ ಅವ್ರ ಬಗ್ಗೆ ಇಂಕ್ವೈರಿ ಮಾಡ್ತೀವಿ. ನಾನು ಮೊದಲೇ ಹೇಳಿದೆ, ಯಾರು ಇದು ನಿರ್ಲಕ್ಷ್ಯತೆ ತೋರಿಸಿದ್ದಾರೆ ಅಥವಾ ಯಾರು ಶಾಮೀಲಾಗಿದ್ದಾರೆ, ಭಾಗಿಯಾಗಿದ್ದಾರೆ, ಅವರ ವಿರುದ್ಧ ಸಖ್ತ ಕ್ರಮ ತಗೊಳ್ತೀವಿ. ಮೊಲಾಜೆ ಇಲ್ಲದೆ ಸಖ್ತ ಕ್ರಮ ತಗೊಳ್ತೀವಿ. ಮತ್ತು ಇಂಥ ಚಟುವಟಿಕೆಗಳು ಎಲ್ಲಿ ನಾವು ಮಾಡೋಕ್ಕೆ ಬಿಡೋದಿಲ್ಲ. ಓಕೆ ಸರ್, ನೀವು ಇಂಟರ್ನೆಟ್ಟಲ್ಲಿ ಜಸ್ಟ್ ಕೂತ್ಕೊಂಡ್ರೆ ಸಾಕು, ಎಷ್ಟೊಂದು ನಂಬರ್ಗಳು ಬರ್ತವೆ. ಆಮೇಲೆ ಜಸ್ಟ್ ಡಯಲ್ ಆ್ಯಪ್ಗೂ ಕೂಡ ಫೋನ್ ಮಾಡಿದಾಗ ಕೂಡ ಬಾಡಿ ಮಸಾಜ್ಗಳ ಸೆಂಟರ್ಗಳ ಹೆಸರಲ್ಲಿ ಇಂತಹ ಒಂದು ಅಕ್ರಮ ದಂಧೆಗಳ, ಅನೈತಿಕ ಚಟುವಟಿಕೆ ದಂಧೆಗಳನ್ನು ಕೂಡ ಮಾಡ್ಕೊಂಡ್ಬರ್ತಾರೆ. ಇದಕ್ಕೆಲ್ಲವೂ ಕೂಡ ಕಡಿವಾಣ ಇಲ್ವಾ ಸರ್? ಹಾಗಾದರೆ ಕಡಿವಾಣ ಇದೆ, ಮತ್ತು ಅದು ಕಡಿವಾಣ ನಾವು ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು. ಓಕೆ, ಇದು ಪೊಲೀಸ್ ಕಮಿಷನರ್ ಪ್ರವೀಣ್ ಸೂದ್ ಅವರು. ಮತ್ತು ನಾನು ಅಧಿಕಾರ ವಹಿಸಿಕೊಂಡಂತಹ ಬಳಿಕ ಈಗ ಇದನ್ನು ಸೀರಿಯಸ್ ಆಗಿ ನಾನು ಆ್ಯಕ್ಷನ್ ತೊಗೊಳ್ತೀನಿ. ಮತ್ತು ಸುವರ್ಣ ನ್ಯೂಸ್ ಪ್ರಸಾರ ಮಾಡಿದಂತಹ ವರದಿಗೆ ಸ್ಪಂದನೆ ಮಾಡಿದಂತಹ ನಾನು ಈ ಒಂದು ಅಕ್ರಮ ದಂಧೆಗಳಲ್ಲಿ ಯಾರಾದರೂ ಭಾಗಿಯಾಗಿದ್ದರೆ ಅವರೆಲ್ಲರ ವಿರುದ್ಧ ಕೂಡ ಕ್ರಮ ಕೈಗೊಳ್ತೀವಂತಹ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.